ಉಚ್ಚಾಟಿತ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಗುಡ್ ನ್ಯೂಸ್ ಕೊಡ್ತಾ ಬಿಜೆಪಿ ಹೈಕಮಾಂಡ್ ಬಗ್ಗೆ ಉಚ್ಚಾಟಿತ ಶಾಸಕ ಯತ್ನಾಳ್ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಉಚ್ಚಾಟಿತ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಗುಡ್ ನ್ಯೂಸ್ ಕೊಡ್ತಾ ಅನ್ನುವಂತ ಪ್ರಶ್ನೆ. ಯಾಕಂತಂದ್ರೆ ಬಿಜೆಪಿ ಹೈಕಮಾಂಡ್ ಬಗ್ಗೆ ಉಚ್ಚಾಟಿತ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ತಾರಾ ಅಥವಾ ಬಿಜೆಪಿಯಲ್ಲೇ ಪ್ರಮುಖ ಹುದ್ದೆಗೇರ್ತಾರಾ? ಮಂಡ್ಯದ ಮೇಲುಕೋಟೆಯಲ್ಲಿ ನಿಂತು ಅಚ್ಚರಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಹೊಸ ಪಕ್ಷ ಕಟ್ಟಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ. ಹಿಂದುತ್ವ, ಅಭಿವೃದ್ಧಿ, ಭ್ರಷ್ಟಾಚಾರ ಮುಕ್ತ ಮಾತ್ರ ನನ್ನ ತಲೆಯಲ್ಲಿದೆ. ದಿಲ್ಲಿ ಹೈಕಮಾಂಡ್ ಯಾರನ್ನ ನಂಬಿತ್ತು, ಅವರು ಏನು ಅಂತ ಗೊತ್ತಾಗಿದೆ. ರಾಜ್ಯ ಹಾಗೂ ಹೈಕಮಾಂಡ್ಗೆ ಯತ್ನಾಳ್ ಹಿಂದುತ್ವದ ಶಕ್ತಿ ಏನು ಅನ್ನುವಂಥದ್ದು ಅರ್ಥ ಆಗಿದೆ. ಬಿಜೆಪಿ ತನ್ನ ತಪ್ಪು ತಿದ್ದುಕೊಂಡು ನನಗೆ ಜವಾಬ್ದಾರಿಯನ್ನ ನೀಡಲಿದೆ. 2028ಕ್ಕೆ ಹೈಕಮಾಂಡ್ ನನಗೆ ಈ ರಾಜ್ಯದ ಜವಾಬ್ದಾರಿಯನ್ನ ನೀಡಲಿದೆ ಅಂತ ಹೇಳಿದ್ದಾರೆ. 2028ಕ್ಕೆ ರಾಜ್ಯ ಬಿಜೆಪಿ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತೇಳಿ. ಹಾಗಾಗಿ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಯತ್ನಾಳಿಗೆ ಏನಾದರೂ ಗುಡ್ ನ್ಯೂಸ್ ಕೊಟ್ರಾ ಹೇಗೆ ಅಂತ ಪದೇ ಪದೇ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧದ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತ್ತು, ಈ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಜಾಗಕ್ಕೆ ಹೋದಂಥ ಮದ್ದೂರಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹೇಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿತ್ತು, ಆಮೇಲೆ ಅಲ್ಲಿ ಭಾಷಣ ಮಾಡೋದಂಥ ಸಂದರ್ಭದಲ್ಲೂ ಅಷ್ಟೇ. ಬಟ್ ಏನೋ ಹೊಸ ಪಕ್ಷ ಕಟ್ತಾರೆ, ಅದರ ಚಿಹ್ನೆ ಹೇಳ್ತಾರೆ, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು. ಆದರೆ ಈಗ ಹೈಕಮಾಂಡಿಗೆ ಯತ್ನಾಳ್ ಅವರ ಹಿಂದುತ್ವದ ಶಕ್ತಿ ಏನು ಅನ್ನುವಂಥದ್ದು ಅರ್ಥ ಆಗಿದೆ. ವ್ಯಕ್ತಿಗಳು ಅಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಯಾರು ಜನ ಸಹಿಸುವುದಿಲ್ಲ ಅನ್ನೋ ಒಂದು ವಾತಾವರಣ ಇತ್ತು. ನಿನ್ನೆ ಮಂಡ್ಯ ಮದ್ದೂರು ನೋಡಿದ್ಮೇಲೆ ಯಾವುದು ಧರ್ಮಕ್ಕಾಗಿ, ದೇಶಕ್ಕಾಗಿ, ಜನರಿಗಾಗಿ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೆ, ಅವನು ಯಾವುದೇ ಜಾತಿಯವರಿಗೆ ಅವನಿಗೆ ನಾವು ಆಶೀರ್ವಾದ ಮಾಡ್ತೀವಿ ಅನ್ನೋಂಥ ಸಂಕೇತ ನಿನ್ನೆ ನಮ್ಮ ಜನ ಕೊಟ್ಟಿದ್ದಾರೆ. ಅದು ನಿಶ್ಚಿತವಾಗಿಯೂ ನನಗೆ ಭಾಳ ಒಂದು ರೀತಿ ಭಾವನಾತ್ಮಕವಾಗಿ, ನೀನು ಅವರೆಲ್ಲ ಜನರು ನೋಡಿದ ಮೇಲೆ ಅನೇಕ ಈ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು ಇಷ್ಟು ಜನ ಬರ್ತಾರೆ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಭಾಳ ಒಂದು 400-500 ಜನ ಬರ್ಬೋದು ಯತ್ನಾಳ್ ಬಂದಿರುತ್ತೆ. ಆದರೆ ನಿನ್ನೆ ಒಂದು ಸ್ವಾಗತ ನೋಡಿದ ಮೇಲೆ ಈ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣವರೆಗೆ, ಕೋಲಾರದಿಂದ ಕೊಡಗಿನವರೆಗೆ ಎಲ್ಲ ಕಡೆಯೂ ಜನ ಇವತ್ತು ನಮ್ಮನ್ನು ಒಪ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡುವಂಥವ, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವಂಥವ, ಕುಟುಂಬ ಏನೋ ಒಂದು ಇದು ಇದೆ ಅದರಿಂದ ಮುಕ್ತ ಆಡಳಿತ ಈ ರಾಜ್ಯದ ಜನ ಬಯಸಾರತ್ತೇಳಿ ನಿನ್ನೆ ಒಂದು ಸಂಕೇತ ಹಾಗೆ ಏನು ನಾನು ಒಟ್ಟು ಹಿಂದುತ್ವ, ಅಭಿವೃದ್ಧಿ, ಭ್ರಷ್ಟಾಚಾರ ಮುಕ್ತ ಇಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿಜೆಪಿಗೆ ಸಡ್ಡು ಹೊಡಿಬೇಕು ಅನ್ನೋದು ಇಲ್ಲ. ಅದು ಏನು ಹೈಕಮಾಂಡ್ ಈಗ ಯಾರನ್ನು ನಂಬಿದ್ರು ಅವ್ರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಇಡೀ ರಾಜ್ಯದಲ್ಲೆಲ್ಲ ಇಡೀ ಹೈಕಮಾಂಡ್, ದಿಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಳದ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅಂತ. ನನಗೆ ವಿಶ್ವಾಸ ಇದೆ. ಏನು ಕೇಂದ್ರ ಬಿಜೆಪಿ ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು 2028ಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಕೊಡ್ತಾರೆ ಅಂತ ವಿಶ್ವಾಸ. ಬೇರೆ ವ್ಯಕ್ತಿಗಳು ಅಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಯಾರು ಜನ ಸಹಿಸುವುದಿಲ್ಲ ಅನ್ನೋ ಒಂದು ವಾತಾವರಣ ಇತ್ತು. ನಿನ್ನೆ ಮಂಡ್ಯ ಮದ್ದೂರು ನೋಡಿದ್ಮೇಲೆ ಯಾವುದು ಧರ್ಮಕ್ಕಾಗಿ, ದೇಶಕ್ಕಾಗಿ, ಜನರಿಗಾಗಿ ಯಾವ ರಾಜಕಾರಣಿ ಕೆಲಸ ಮಾಡ್ತಾನೆ, ಅವನು ಯಾವುದೇ ಜಾತಿಯವರಿಗೆ ಅವನಿಗೆ ನಾವು ಆಶೀರ್ವಾದ ಮಾಡ್ತೀವಿ ಅನ್ನೋಂಥ ಸಂಕೇತ ನಿನ್ನೆ ನಮ್ಮ ಜನ ಕೊಟ್ಟಿದ್ದಾರೆ. ಅದು ನಿಶ್ಚಿತ ಒಂದು ಮಾತ್ರ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ
ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ. ಇದು 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಿಸುವುದಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರ ಜೊತೆಗೆ ಕೆಲವು BJP ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ.